ಸ್ತುತಿ ಮಾಡುವ, ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತುತಿ ಮಾಡುವ. Praise the Lord. Praise the Lord. Hallelujah. Hallelujah. ಆತ್ಮೀಯರೇ, ನಿಮಗೆಲ್ಲರಿಗೂ ಪ್ರಭು ಯೇಸುವಿನ ಪೂಜ್ಯ ನಾಮದಲ್ಲಿ ನನ್ನ ವಂದನೆಗಳು. ಪ್ರಿಯರೇ, ನಾವೀಗ AFCM ಕನ್ನಡ ಮಿನಿಸ್ಟ್ರಿಯ ಚನ್ನಪಟ್ಟಣ ಕೇಂದ್ರದಲ್ಲಿದ್ದೇವೆ. ಇವತ್ತು ನನ್ನೊಂದಿಗೆ ಸಹೋದರ ಪ್ರದೀಪ್ ಹಾಗೂ ಶ್ರುತಿ ದಂಪತಿಗಳಿದ್ದಾರೆ. ಅವರ ಜೊತೆಗೆ ಅವರ ಮುದ್ದಾದ ಇಬ್ಬರು ಪುಟಾಣಿ ಮಕ್ಕಳನ್ನು ಕೂಡ ಅವರು ಕರೆತಂದಿದ್ದಾರೆ. ಇವರ ಜೀವನದಲ್ಲಿ ದೇವರು ಮಾಡಿದಂತ ಒಂದು ಅದ್ಭುತವನ್ನ ಸಾಕ್ಷ್ಯ ಪಡಿಸುವುದಕ್ಕಾಗಿ ಇಲ್ಲಿಗೆ ಬಂದಿರುತ್ತಾರೆ. ನಾವೀಗ 2024 ವರ್ಷದ ಕೊನೆಯ ದಿನಗಳಲ್ಲಿದ್ದೇವೆ. ಈ ವರ್ಷದಲ್ಲಿ ದೇವರು ಇವರ ಜೀವನದಲ್ಲಿ ಮಾಡಿದಂತ ಒಂದು ಅದ್ಭುತವದು, ಪ್ರತಿಯೊಬ್ಬರು ಕೇಳಬೇಕಾದಂತ ಒಂದು ಅದ್ಭುತ. ಮುಖ್ಯವಾಗಿ ವಿವಾಹಿತರು ದಂಪತಿಗಳು ಕೇಳಬೇಕಾದಂತ ಒಂದು ಅದ್ಭುತ ಇದು. ನಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸಾಕ್ಷ್ಯವನ್ನು ಆಲಿಸೋಣ. Praise the Lord. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ. ನನ್ನ ಹೆಸರು ಶ್ರುತಿ ಮರಿಯಾ ಅಂತ ಹೇಳ್ಬಿಟ್ಟು, ಇದು ನಮ್ಮ ಫ್ಯಾಮಿಲಿ, ಇವ್ರು ನಮ್ಮ ಹಸ್ಬೆಂಡ್, ಇವ್ರು ನನ್ನ ಮೊದಲನೇ ಮಗ. ಸೊ ನಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಜಾನ್ವರಿಯಲ್ಲಿ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಸೊ ಹೀಗೆ ನಾನು ರೆಗ್ಯುಲರ್ ಚೆಕಪ್ಗೆ ಅಂತ ಹೋಗ್ತಿರುವಾಗ ಇದು ನನ್ನ ಎರಡನೇ ಮಗುದ ಸಾಕ್ಷಿ ನಾನು ಹೇಳ್ತಾ ಇರೋದು. ನಾನು ಮುಂಚೆನೆ ಹೇಳ್ಬೇಕಾಗಿತ್ತು, ಇವಾಗ ಆಲ್ರೆಡಿ 3 ತಿಂಗಳಾಗಿದೆ. ಸೊ ಸ್ವಲ್ಪ ಹಾಗೆ ನಾವು ಹೊರಗಡೆ ಆಗದಿರೋ ಕಾರಣ ಇವಾಗ ಬಂದು ನಾವು ಈ ಸಾಕ್ಷ್ಯನ ವ್ಯಕ್ತಪಡಿಸ್ತಾ ಇದ್ದೇವೆ. ಎಲ್ಲಾನು ಯೇಸುವಿಗೆ ಮಹಿಮೆ ಸಲ್ಲಿಲಿ ಅಂತ ಹೇಳ್ಬಿಟ್ಟು ನಾ ಹೇಳ್ತಿದ್ದೇನೆ. 5ನೇ ತಿಂಗಳಲ್ಲಿ ನಾ ಹೀಗೆ ರೆಗ್ಯುಲರ್ ಚೆಕಪ್ಗೆ ಅಂತ ಹೋಗ್ತಾ ಇದ್ದೆ. ಅವಾಗ NT ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಮಾಡ್ತಾರೆ. ಆ ಸ್ಕ್ಯಾನಿಂಗ್ ಮಾಡುವಾಗ ಡಾಕ್ಟರ್ ಏನಂತ ಹೇಳಿದ್ರು, ಮಗುವಿನ ಮೆದುಳಲ್ಲಿ ಒಂದು ಸಿಸ್ಟ್ ಅಂತ ಹೇಳ್ತಾರೆ, ಗೆಡ್ಡೆ ಡೆವಲಪ್ ಆಗಿದೆ ಅಂತ ಹೇಳ್ತಾರೆ. ಅದು ಒಂದು ಇಷ್ಟು ಸೆಂಟಿಮೀಟರ್ ಅಂತ ಇರುತ್ತೆ. ಅದು ನಾನೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಆ ಗೆಡ್ಡೆ ಡೆವಲಪ್ ಆಗಿದ್ರಿಂದ ನಾರ್ಮಲ್ ಮಗುವಿನ ತಲೆಗಿಂತ ಈ ಮಗುವಿನ ತಲೆ ಸೆಂಟಿಮೀಟರ್ ತುಂಬಾನೇ ದೊಡ್ಡದಿರುತ್ತೆ. ಸೊ ಹಾಗಾಗಿ ನೋಸು ಡೆವಲಪ್ ಆಗಿರಲ್ಲ, ಲಿಪ್ಸ್ ಕೂಡ ಡೆವಲಪ್ ಆಗಿರಲ್ಲ, ತುಂಬಾ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿಲ್ಲ, ಅಬ್ನಾರ್ಮಲಿಟೀಸ್ ತುಂಬಾನೇ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದು ಬ್ಲಡ್ ಚೆಕ್ಅಪ್ ಕೂಡ ಮಾಡಿಸ್ಕೊಳಕ್ ಹೇಳ್ತಾರೆ. ಇದೆಲ್ಲ ಮಾಡಿಸಿ ಎಲ್ಲ ಕನ್ಫರ್ಮ್ ಆದ್ಮೇಲೆ ಮಗುವಿನ ಬೆಳವಣಿಗೆ ಸರಿಯಾಗಿಲ್ದಿರೋ ಕಾರಣ ಅಬೋಷನ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮಗು ಬೆಳವಣಿಗೆ ಆದ್ಮೇಲೆ ಅಬೋಷನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ 5 ತಿಂಗಳಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಆಮೇಲೆ ನಾನು ತುಂಬಾನೇ ಒತ್ತಡಕ್ಕೆ ಸಿಲುಕಿದ್ವಿ. ಈಗ ತಕ್ಷಣ ಈಗೆಲ್ಲ ಹೇಳ್ತಿದಾರಲ್ಲ, ಹೊಟ್ಟೆಲಿರೋ ಮಗು ಅಂದ್ರೆ ಇವಾಗ ಕಣ್ಮುಂದೆ ಒಬ್ರು ಬೆಳಿತಾ ಇರೋರನ್ನ ನೋಡಿದ್ರೆ ಏನೋ ಅಷ್ಟು ಟೆನ್ಷನ್ ಇರಲ್ಲ. ಇವಾಗ ನಾವು ಮಗುನ ಮುಖಾನೇ ನೋಡಿರಲ್ಲ, ಒಂದು ಹೊಟ್ಟೆ ಒಳಗಿರತ್ತೆ, ಹೇಗಿರಲ್ಲ. ನಾವು ತಿನ್ನೋ ಒಂದು ಆಹಾರದಲ್ಲೇ ಅದನ್ನ ಬೆಳವಣಿಗೆ ಪೋಷಣೆ ಎಲ್ಲ ಮಾಡ್ತಿರ್ತೇವೆ. ಬಟ್ ಅಂಗಾಂಗಗಳ ಹೀಗೆಲ್ಲ ಇದೆ, ವಿಕಾರವಾಗಿದೆ ಅಂತ ಎಲ್ಲ ಹೇಳ್ಬಿಟ್ರೆ ಒಂದು ತಾಯಿಗೆ ಎಷ್ಟು ನೋವಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಅಂತ ಒತ್ತಡಕ್ಕೆ ನಾವು ಕೂಡ ಸಿಲುಕಿದ್ವಿ. ಅಂತ ಸಮಯದಲ್ಲಿ ಅಬೋಷನ್ ಮಾಡೋದು, ಒಂದು ಕೊಲೆ ಮಾಡೋದು ಅಂತ ಹೇಳಿದ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ. ಅದು ಕ್ರೈಸ್ತರಾಗಿ ಅಂತ ಕೆಲ್ಸಕ್ಕೆ ಯಾವತ್ತೂ ನಾವು ಕೈ ಹಾಕಬಾರ್ದು. ನಾನು ಹಾಗಾಗಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ತೋಚ್ಲಿಲ್ಲ. ನಾನು ಹೀಗೆ ಯೋಚನೆ ಮಾಡಿ ತುಂಬಾನೇ ಒಂಟಿಯಾಗಿದ್ದೆ. ಬಿಕಾಸ್ ಆ ಸಮಯದಲ್ಲಿ ನನ್ನ ಗಂಡ ಕೂಡ ಬೇರೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ತುಂಬಾ ಓಡಾಡ್ತಾ ಇದ್ರು. ಮನೇಲಿ ಸಪೋರ್ಟಿಂಗ್ ಅಂತ ಬೇರೆ ಯಾರ ಕೈಲಿ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮಗುಗೆ ಹಿಂಗೆ ಅಂತ ಹೇಳಿದಾಗ ಬೇರೆಯವ್ರು ಹೇಳಿದ್ರೆ ಅವ್ರು ಕೊಡೋ ಸಲಹೆ ಹೇಗಿರುತ್ತೋ ಅನ್ನೋ ಒಂದು ಒತ್ತಡಕ್ಕೆ ಸಿಲುಕಿದೆ. ಅಂತ ಸಮಯದಲ್ಲಿ ನಾನು ಒಂದು ಬ್ಲಡ್ ಚೆಕಪ್ಗೆ ಅಂತ ಇನ್ನೇನ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಅದಕ್ಕಿಂತ ಮುಂಚೆ ನನಗೊಂದು ದೇವರ ಸಂದೇಶ ಹೀಗೆ ಬಂತು. ಈ ಚೆಕಪ್ ಮಾಡ್ಸೋಕ್ಕಿಂತ ಮುಂಚೆ ಒಂದು ಡೆನ್ನಿಸ್ ಬ್ರದರ್ನ ಸಜೆಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ದೇವ್ರ ಸಂದೇಶ ನನಗೆ ಬಂತು ಮನ್ಸಿಗೆ. ಹಾಗೆ ನಾನು ಡೆನ್ನಿಸ್ ಬ್ರದರ್ಗೆ ಕಾಲ್ ಮಾಡಿದೆ. ಆ ಸಮಯದಲ್ಲಿ ಅವರು ಆರಾಧನೆಯಲ್ಲಿದ್ದಾಗ ಹೇಳಿದ್ರು, ಸಿಸ್ಟರ್ ನೀವೇನು ಭಯ ಪಡಬೇಡಿ, ನಾ ಈ ಸಮಯದಲ್ಲಿ ಒಂದು ಆರಾಧನೆ ನಡೀತಿದೆ, ಧ್ಯಾನ ಕೂಡ ನಡೀತಾ ಇದೆ, ನಾವು ಮಗುನ ನಿಮ್ಮನ್ನ ಸಮರ್ಪಣೆ ಮಾಡಿ ನೋಡೋಣ, ದೇವ್ರ ಚಿತ್ತ ಏನಿದೆ ನೋಡೋಣ, ನೀವು ಟೆನ್ಷನ್ ತಗೋಬೇಡಿ, ನಾಳೆ ಬೆಳಗ್ಗೆನೆ ಕೌನ್ಸಿಲಿಂಗ್ ಬನ್ನಿ ಅಂತ ಹೇಳಿದ್ರು. ಸರಿ, ಓಕೆ. ಅವರು ಪ್ರೇಯರ್ ಮಾಡ್ಕೋತಾ ಇದ್ರು, ನಾವು ಎಲ್ಲ ಮನೇಲಿ ಪ್ರೇಯರ್ ಮಾಡ್ಕೊಂತಿರೋದ್ರಿಂದ ನಾನು ಯಾವ ಚೆಕಪ್ಗೂ ನಾನು ಮತ್ತೆ ಮುಂದುವರಿಲಿಲ್ಲ. ಸೈಲೆಂಟ್ ಆಗಿ ನನ್ನ ಮನೇಲೆ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಂಡಿದ್ದೆ. ಮತ್ತೆ ಮಾರನೇ ದಿನ ಒಂದು ಕೌನ್ಸಿಲಿಂಗ್ ಹೋದೆ. ಬ್ರದರ್ ಸುಮಾರು 1.5 ಗಂಟೆ 2 ಗಂಟೆ ಕೌನ್ಸಿಲಿಂಗ್ ತಗೊಂಡ್ರು. ದೇವ್ರ ಚಿತ್ತ ನೋಡಮ್ಮ ಹೀಗಿದೆ ಅಂತ ಹೇಳಿದಾಗ ನೀವು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ದೇವ್ರ ವಾಕ್ಯದ ಮೂಲಕ ಎಲ್ಲ ತಿಳಿಸ್ಕೊಟ್ರು. ನಾನು ಅದೇ ರೀತಿ ದೇವ್ರೆ ನೋಡಿ, ಈ ಮಗು ಕೊಟ್ಟಿದ್ದು ನೀವು, ನಾವ್ ಯಾವತ್ತು ಹೀಗೆ ಮೊದಲನೇ ಮಗು ಆದ್ಮೇಲೆ ಹೀಗೆ ಮಗು ಬೇಕು ನಾನು ಎಂತ ಬೇಡ್ಕೊಂಡಿರ್ಲಿಲ್ಲ.
ದೇವರಾಗೆ ಅವರೇ ಕರುಣಿಸಿದಂತ ವರ ಇದು. ನೀವು ಹೇಗ್ ಕೊಡ್ತೀರಾ, ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ವಿಕಾರವಾಗಿದ್ಯಾ, ಚೆನ್ನಾಗಿದ್ಯಾ, ಸುಂದರವಾಗಿದ್ಯಾ ನಂಗೆ ಗೊತ್ತಿಲ್ಲ. ನೀವು ಹೇಗ್ ಕೊಡ್ತೀರಾ ನಾನು ಅದನ್ನ ಸ್ವೀಕರಿಸ್ತೀನಿ. ಅದೊಂದು ಅಮೂಲ್ಯವಾದ ವರ ಅಂತ ನಾನು ಸ್ವೀಕರಿಸ್ತೀನಿ ಅಂತ ನಾನು ಧೈರ್ಯ ತಗೊಂಡೆ. ಪ್ರತಿದಿನ ನಾವು ನಮ್ಮ ಕುಟುಂಬ ಫುಲ್ ಪ್ರಾರ್ಥನೆ ಮಾಡ್ತಾ ಇದ್ವಿ. ನನ್ನ ಗಂಡ ಕೂಡ ಒಂದು ಕುಟುಂಬ ಜಪಸರ ಆದ ತಕ್ಷಣ ಅವ್ರು ನನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ರು. ಸಿರಾಕನ ಗ್ರಂಥ 3ನೇ ಅಧ್ಯಾಯದಂತೆ ತಂದೆಯ ಆಶೀರ್ವಾದ ಮನೆಯನ್ನ ಸ್ಥಿರಪಡಿಸ್ತಿದೆ ಅಂತ ಹೇಳ್ತಾ ಇದ್ರು ಬ್ರದರ್ ಪ್ರತಿ ಧ್ಯಾನದಲ್ಲಿ. ಅದನ್ನ ನಾನು ಧ್ಯಾನಿಸ್ಕೊಂಡು ಅದೇ ರೀತಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಅದಾದ ತಕ್ಷಣ ಈ 3 ಗಂಟೆ ಸಮಯದಲ್ಲಿ ಕರುಣೆ ಜಪಸರದಲ್ಲಿ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೋಸ್ಕರ, ಎಲ್ಲಾ ಮಕ್ಕಳಿಗೋಸ್ಕರ ನಾನು ಮಧ್ಯಸ್ಥಿಕೆ ಪ್ರೇಯರ್ ಮಾಡ್ತಿದ್ದೆ. ಯಾರ್ಯಾರು ಇದೇ ರೀತಿ ದುಃಖದಲ್ಲಿದ್ದಾರೋ, ಯಾರ್ಯಾರು ಇದೇ ರೀತಿ ಸಂಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲರಿಗೋಸ್ಕರ ಪ್ರಭು ಯೇಸುವೆ ನೀವು ಕರುಣೆ ತೋರಿ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಅದೇ ರೀತಿ ದೇವರು ನಮ್ಮ ಜೀವನದಲ್ಲಿ ಈ ವರ್ಷ ಅದ್ಭುತವಾಗಿ ಈ ಅದ್ಭುತ ಮಾಡಿದ್ದಾರೆ. ನಾವು ಹೇಗೆ ಇದೇ ಜೂನ್ ಅಲ್ಲಿ ಹೇಗೆ ನಮಗೆ ನೆಗೆಟಿವ್ ಆಗಿ ಈ ತರ ರಿಪೋರ್ಟ್ ಬಂತು, ಅದೇ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ಅಲ್ಲಿ ನಾವು ಮತ್ತೆ ಹೋಗಿ ರೀಸ್ಕ್ಯಾನ್ ಮಾಡಿದಾಗ ನಾನು ರಿಪೋರ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ರೀತಿ ಗೆಡ್ಡೆ ಆಗ್ಲಿ ಏನೇ ಅಬ್ನಾರ್ಮಲಿಟೀಸ್ ಇಲ್ದರೆ ಎಲ್ಲ ಸಂಪೂರ್ಣವಾಗಿ ರಿಪೋರ್ಟೇ ಮಾರ್ಪಟ್ಟಿ ನಾರ್ಮಲ್ ಅಂತ ಹೇಳಿ ಬಂದಿದೆ. ಸೊ ಇದಕ್ಕಾಗಿ ನಾನು ದೇವರ ನಾಮವನ್ನ ಮಹಿಮೆ ಪಡಿಸ್ತಿದ್ದೇನೆ. ಎಲ್ಲಾನು ಯೇಸುವಿಗೆ ಸ್ತೋತ್ರ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಆರೋಗ್ಯವಂತ ಒಂದು ಮಗುವನ್ನ ದೇವರವರಿಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರದೀಪ್ ಅವರು ಒಂದೆರಡು ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ವೈಫ್ ಏನ್ ಹೇಳಿದ್ದಾರೆ, ಸೊ ಅದು ತುಂಬಾ ಒಂದು ಮನಸ್ಸಿಗೆ ತೊಂದರೆ ಆಗಿದ್ದಂತ ಒಂದು ವಿಷಯ. ನಮ್ಗೆ 5 ತಿಂಗಳು ಗರ್ಭಿಣಿ ಆದಾಗ ನಮ್ಮ ವೈಫು ಈ ಥರ ಎಲ್ಲ ಸಿಚುವೇಶನ್ಸ್ ಬಂತು. ಸೊ ಅವಾಗ ನಮಗೆ ನೆನಪಿಗೆ ಬಂದಿದ್ದು ಮತ್ತು ನಮ್ಮ ದೇವ್ರು ಮಾತ್ರ ಒಬ್ಬರೇ. ಹಾಗಾಗಿ ನಾವು ಡೆನಿಸ್ ಬ್ರದರ್ಗೆ ಕರೆ ಮಾಡಿದಾಗ ಸೊ ಅವರು ಸಲಹೆ ಮೇರೆಗೆ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ರಿ. ಸೊ ಕೌನ್ಸಿಲಿಂಗ್ ಬಂದು ಅದಾದಮೇಲೆ 1 ಮಂತ್ ಆದಮೇಲೆ ನಾವು ಅಗೇನ್ ಮತ್ತೆ ರಿಪೋರ್ಟ್ನ ನಾವು ಚೆಕ್ ಮಾಡಿದಾಗ ನಮಗೆಲ್ಲ ಪಾಸಿಟಿವ್ ಬಂದಿತ್ತು. ಪ್ರಭು ಯೇಸುವಿಗೆ ಮಹಿಮೆ ಸಲ್ಲಿಸ್ತೀರಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರು, ಬೇಗೂರು ಧರ್ಮ ಕೇಂದ್ರಕ್ಕೆ ಸೇರಿದವರು, ಈಗ ಸಂತ ಇಗ್ನೇಶ್ವರ ದೇವಾಲಯಕ್ಕೆ ಸೇರಿದಂತವರು ನೋಡಿ, ಬಹಳ ಮನಮುಟ್ಟುವಂತ ಒಂದು ಸಾಕ್ಷ್ಯ ನೋಡಿ. ಡಾಕ್ಟರ್ಸ್ ಅವರಿಗೆ ಹೇಳಿದಾಗ ಸ್ಕ್ಯಾನಿಂಗ್ ಮಾಡಿ 5ನೇ ತಿಂಗಳಲ್ಲಿ ನಿಮ್ಮ ಹೊಟ್ಟೆಯಲ್ಲಿರುವಂತ ಮಗು ವಿಕಾರವಾಗಿದೆ, ಅದಕ್ಕೆ ತುಟಿಗಳಿಲ್ಲ, ಮೂಗಿಲ್ಲ, ಮೆದುಳಲ್ಲಿ ಒಂದು ಗೆಡ್ಡೆ ಬೆಳೆಯುತ್ತಾ ಇದೆ, ಈ ಮಗುವನ್ನ ನೀವು ತಕ್ಷಣ ಅಬೋರ್ಷನ್ ಮಾಡಿಸಬೇಕು ಅಂತ ಹೇಳಿದಾಗ ತಕ್ಷಣ ಇವರು ವಿಚಲಿತರಾದರೂ ಕೂಡ ಆ ದೇವರಲ್ಲಿ ಭರವಸೆ ಇಟ್ರು. ಅವರೊಬ್ಬ ದೇವ ಸೇವಕರಿಗೆ ಕರೆ ಮಾಡಿ ಅವರ ಬಳಿ ಬಂದು ಸಮಾಲೋಚನೆ ಮಾಡಿ ಪ್ರಾರ್ಥನೆ ಮಾಡಿ ತದನಂತರ ನೋಡಿ ಪ್ರದೀಪ್ ಅವರು ಶ್ರುತಿಯವರ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರು. 1 ತಿಂಗಳು ಅವರು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಕಳೆದರು. ಇದೇ ರೀತಿಯಲ್ಲಿರುವಂತೆ ಎಲ್ಲ ಗರ್ಭಿಣಿಗಳಿಗಾಗಿ, ಗರ್ಭಸ್ಥ ಶಿಶುಗಳಿಗಾಗಿ ಅವರು ಪ್ರಾರ್ಥನೆ ಮಾಡಿದರು. ತದನಂತರ ಹೋಗಿ ಆಗಸ್ಟ್ ತಿಂಗಳಲ್ಲಿ ಅವರು ಸ್ಕ್ಯಾನ್ ಮಾಡಿದಾಗ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆ ರಿಪೋರ್ಟ್ ಸಂಪೂರ್ಣ ನಾರ್ಮಲ್ ಆಗಿತ್ತು. ಈಗ ನೋಡಿ ಅವರು ಆ ಮಗುವಿಗೆ ಜನ್ಮವನ್ನ ಕೊಟ್ಟು, ಒಂದು ಆರೋಗ್ಯವಂತ ಮಗುವಿಗೆ ಜನ್ಮವನ್ನ ಕೊಟ್ಟು ಆ ಮಗುವಿನ ಬಗ್ಗೆ ಸಾಕ್ಷ್ಯವನ್ನ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳ ಗ್ರಂಥ 127ನೇ ಅಧ್ಯಾಯ 3ನೇ ವಾಕ್ಯ, ಪುತ್ರ ಸಂತಾನ ದೇವರಿಂದ ಬಂದ ಸ್ವತ್ತು, ಕರುಳ ಕುಡಿ ಆತ ನೀಡುವ ಬಹುಮಾನ. ಮಕ್ಕಳು ದೇವರ ಬಹುಮಾನವಾಗಿದೆ. ದೇವರು ಕೊಡುವುದೆಲ್ಲವೂ ಒಳ್ಳೆಯದಾಗಿರುತ್ತದೆ. ದೇವರ ಕೈಗಳಿಂದ ನಾವು ಅದನ್ನು ಸ್ವೀಕರಿಸಬೇಕು. ಈಗ ಅನೇಕ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿದಾಗ ಪ್ರಾರಂಭದಲ್ಲಿ ಒಂದು ರಿಪೋರ್ಟ್ ಬಂದ ತಕ್ಷಣ ಮುಂದಾಲೋಚನೆ ಮಾಡದೆ ತಕ್ಷಣ ಅಬೋರ್ಷನ್ ಮಾಡಿಸುವಂತವರಿದ್ದಾರೆ. ಏನೋ ಡಾಕ್ಟರ್ಸ್ ಒಂದು ಮೆಸೇಜ್ ಕೊಟ್ಟಿರ್ತಾರೆ, ತಕ್ಷಣ ಹೋಗಿ ಅಬೋರ್ಷನ್ ಮಾಡಿಸುವಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಮುಗ್ಧ ಮಕ್ಕಳ ಸಾವಿಗೆ ಎಷ್ಟೋ ತಂದೆ ತಾಯಿಯರು ಕಾರಣರಾಗ್ತಾರೆ. ಪ್ರೇರೆ, ಬೈಬಲ್ ಅಲ್ಲಿ ಒಂದು ಘಟನೆ ಇದೆ. ಇದು ನಾವು ಆದಿಕಾಂಡದ ಗ್ರಂಥ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ತನ್ನ ತಮ್ಮನಾದ ಏಬೆಲನನ್ನ ಕೊಂದ ಕಾಯಿನನ ಬಳಿಗೆ ದೇವರು ಬರುತ್ತಾರೆ. ಕಾಯಿನನು ನೋಡಿ ಅಸೂಯೆಯಿಂದ ನಿಷ್ಕಳಂಕನಾದ ಹೇಬೆಲನನ್ನ ಕೊಂದಾಕ್ತಾನೆ. ದೇವರು ಕಾಯಿನ ಬಳಿ ಬಂದು ಕೇಳ್ತಾರೆ, ನೀನೆಂತ ಕೃತ್ಯ ಎಸಗಿದೆ? ಪ್ರತೀಕಾರಕ್ಕಾಗಿ ನಿನ್ನ ತಮ್ಮನ ರಕ್ತ ನೆಲದಿಂದ ಕೂಗಿ ನನಗೆ ಮೊರೆಯಿಡುತ್ತಾ ಇದೆ. ನಿನ್ನ ಕೈ ಸುರಿಸಿದ ಈ ರಕ್ತವನ್ನ ಕುಡಿದ ನೆಲದಿಂದಾಗಿ ನೀನು ಶಾಪಗ್ರಸ್ತನು, ತಿರಸ್ಕೃತನು. ಇನ್ನು ನೀನು ವ್ಯವಸಾಯ ಮಾಡಿದರೂ
ಈ ನೆಲವು ಇನ್ನು ಮುಂದೆ ನಿನಗೆ ಫಲ ನೀಡುವುದಿಲ್ಲ. ನೆಲೆ ಇಲ್ಲದೆ ಈ ನೆಲದಲ್ಲಿ ನೀನು ಅಲೆಮಾರಿಯಾಗಿರುವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಷ್ಕಳಂಕ ರಕ್ತ ಪ್ರಿಯರೇ, ಅದು ದೇವರನ್ನ ನೋಡಿ ಕೂಗಿ ಮೊರೆ ಇಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಥೋಲಿಕ ಧರ್ಮಸಭೆ ಹೇಳ್ತದೆ, ದೇವರನ್ನ ನೋಡಿ, ಸ್ವರ್ಗವನ್ನ ನೋಡಿ ಕೂಗಿ ಮೊರೆ ಇಡುವಂತ 5 ಪಾಪಗಳ ಬಗ್ಗೆ ಕಥೋಲಿಕ ಧರ್ಮಸಭೆ ಹೇಳ್ತದೆ. ಅದರಲ್ಲಿ ಒಂದನೆಯದು ಹೇಬೆಲನ ರಕ್ತ, ಎರಡನೇದು ಬಂದು ಈಜಿಪ್ತಿನಲ್ಲಿ ತುಳಿತಕ್ಕೊಳಗಾದಂತ ವ್ಯಕ್ತಿಗಳ ಕಣ್ಣೀರು ಅಥವಾ ಕೂಗಾಟ, ಮೂರನೆಯದು ಸೋದೋಮಿನ ಪಾಪಕೃತ್ಯ, ನಾಲ್ಕನೆಯದು ಅನಾಥರು, ವಿಧವೆಯರು ಮತ್ತು ಅಸಹಾಯಕರ ಕೂಗು, ಐದನೆಯದು ಬಂದು ಕೂಲಿ ಆಳುಗಳ ಗೋಳಾಟ. ನೇರವಾಗಿ ಸ್ವರ್ಗವನ್ನ ನೋಡಿ ಕೂಗಿ ಮೊರೆ ಇಡುವಂತಹ ಪಾಪಗಳು. ನಾವು ಈಗ 2024 ವರ್ಷದ ಕೊನೆಯಲ್ಲಿದ್ದೇವೆ. ಇನ್ನು 2 ದಿನಗಳಲ್ಲಿ ನಾವು 2025ನೇ ವರ್ಷಕ್ಕೆ, ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತೇವೆ. ಬೇರೆ ಈ ಒಂದು ವರ್ಷದಲ್ಲಿ ಎಷ್ಟೋ ಮುಗ್ಧ ಶಿಶುಗಳ ಹತ್ಯೆಯಾಗಿದೆ, ಎಷ್ಟೋ ಶಿಶುಗಳನ್ನ ಅಬೋರ್ಷನ್ ಮಾಡಲಾಗಿದೆ. ತಂದೆ ತಾಯಿಯರು ಮುಂದಾಲೋಚನೆ ಮಾಡದೆ ಎಷ್ಟೋ ಮಕ್ಕಳನ್ನ ಅಬೋರ್ಷನ್ಗೆ ಒಳಪಡಿಸಿದ್ದಾರೆ. ಇಂಥ ಮಕ್ಕಳ ರಕ್ತವನ್ನ ಕುಡಿದಂತ ಈ ಭೂಮಿ ಪ್ರಿಯರೇ, ಆ ಭೂಮಿಯಲ್ಲಿ ಅನೇಕ ತೊಂದರೆ ತಾಪತ್ರೆಗಳು ಬರುವುದಕ್ಕೆ ಈ ನಿಷ್ಕಳಂಕ ರಕ್ತವೇ ಕಾರಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಯೆಶಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ, 24ನೇ ಅಧ್ಯಾಯಲ್ಲಿ 20ನೇ ವಾಕ್ಯ ಹೇಳ್ತದೆ, ಓಲಾಡುವುದು ಭೂಮಿ ಅಮಲೇರಿದವನಂತೆ, ತೂಗಾಡುವುದು ಬಿರುಗಾಳಿಗೆ ಸಿಕ್ಕಿದ ಗುಡಿಸಿಲಿನಂತೆ, ಕುಸಿದು ಬೀಳುವುದು ದ್ರೋಹದ ಭಾರಕ್ಕೆ ಮರಳಿ ಎದ್ದೇಳದಂತೆ. ಇಂತಹ ಪಾಪಗಳಿಂದ ಈ ಭೂಮಿಯಲ್ಲಿ ಅನೇಕ ವಿಧವಾದ ವಿನಾಶಗಳು ತುಂಬಿಕೊಳ್ಳುತ್ತದೆ. ಪ್ರಿಯರೇ, ದೇವರು ಕೊಡುವಂತ ಮಕ್ಕಳನ್ನ ನಿರಾಕರಿಸಬಾರದು. ಡಾಕ್ಟರ್ಸ್ ಹೇಳಿದ ತಕ್ಷಣ ಹೋಗಿಬಿಟ್ಟು ಅದನ್ನ ಅಬೋರ್ಷನ್ ಮಾಡಿಸ್ಲಿಕ್ಕೆ ನೀವು ಹೋಗಬಾರದು. ಸ್ವಲ್ಪ ದಿನ ಪ್ರಾರ್ಥನೆ ಮಾಡಿ ನೋಡಿ. ಯಾವ ರೀತಿಯಲ್ಲಿ ಪ್ರದೀಪ್ ಅವರು ತನ್ನ ಹೆಂಡತಿಯ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ರು. ಆ ಸಂಕಷ್ಟದ ಸಮಯದಲ್ಲೂ ದೇವರಲ್ಲಿ ಅವರು ಭರವಸೆ ಇಟ್ಟರು. ದೇವರವರ ಜೀವನದಲ್ಲಿ ಪ್ರವರ್ತಿಸಿದರು. ಒಂದು ಮುದ್ದಾದ ಮಗುವನ್ನ ದೇವರವರಿಗೆ ದಯಪಾಲಿಸಿದರು. ದೇವರು ಮಾಡಿದಂತೆ ಉಪಕಾರಗಳಿಗಾಗಿ ವಂದನೆ ಸಲ್ಲಿಸೋಣ. ಈ ವರ್ಷದಲ್ಲಿ ಈ ಭೂಮಿಯಲ್ಲಿ ಸುರಿಸಲ್ಪಟ್ಟಿರುವಂತಹ ನಿಷ್ಕಳಂಕ ರಕ್ತಕ್ಕೆ ನಾವು ಪರಿಹಾರ ಮಾಡೋಣ ಪ್ರಿಯರೇ. ಹಾಗೂ ಮುಂದಿನ ವರ್ಷ ಇಂತಹ ಯಾವುದೇ ನಿಷ್ಕಳಂಕ ರಕ್ತವು ಸುರಿಯದಂತೆ, ಯಾರು ಕೂಡ ಅಬೋರ್ಷನ್ ಮುಂತಾದಂತ ಕಾರ್ಯಗಳು ಮಾಡದಂತೆ ವಿಶೇಷವಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಹಾಗೂ ಇಂಥ ಯಾರಾದ್ರೂ ಈ ರೀತಿಯಲ್ಲಿ ಅಬೋರ್ಷನ್ಗೆ ಮುಂದಾಗ್ತಾ ಇದ್ರೆ ಅವ್ರಿಗೊಂದು ಮಾತು ಹೇಳಿ, ಸ್ವಲ್ಪ ದಿನ ಪ್ರಾರ್ಥನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿ. ದೇವರು ಖಂಡಿತ ಪ್ರವರ್ತಿಸ್ತಾರೆ. ದೇವರು ಕೊಡುವುದೆಲ್ಲವೂ ಒಳ್ಳೆಯದೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹಾರೈಸ್ತೇವೆ. ದೇವರ ವಾಕ್ಯ ಹೇಳ್ತದೆ, ತೋಬಿತರ ಗ್ರಂಥ 12ನೇ ಅಧ್ಯಾಯ 7ನೇ ವಾಕ್ಯ, ಅರಸರುಗಳ ಗುಟ್ಟನ್ನ ಬಚ್ಚಿಡುವುದು ಸರಿಯಷ್ಟೇ, ಆದರೆ ದೇವರ ಮಹತ್ಕಾರ್ಯಗಳನ್ನು ತಕ್ಕ ಮರ್ಯಾದೆಯಿಂದ ಪ್ರಕಟಿಸುವುದು ಉಚಿತ. ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು ನೀನು ನಾಚಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಈ ದಂಪತಿಯರು ಧೈರ್ಯವಾಗಿ ಬಂದು ಅವರ ಜೀವನದಲ್ಲಿ ದೇವರು ಮಾಡಿದ ಅದ್ಭುತವನ್ನು ನಮಗೆ ಹೇಳಿದ್ದಾರೆ. ದೇವರಿಗೆ ವಂದನೆ ಸಲ್ಲಿಸೋಣ. ದೇವರು ಇವರ ಜೀವನದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ವಂದನೆ ಸಲ್ಲಿಸ ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಹಾಡೋಣ. ಚಪ್ಪಾಳೆ ತಟ್ಟುತ್ತಾ ನಾವು ಹಾಡೋಣ. ಪವರ್, ಗ್ಲೋರಿ, ಜೀಸಸ್. ಸಂತೋಷದಿಂದ ಗ್ಲೋರಿ, ಗ್ಲೋರಿ. ದೇವ ಸನ್ನಿಧಿಯಲ್ಲಿ ಸ್ತೋತ್ರ ಮಾಡುವುದು ದೇವ ಮಾಡಿದ ಕೃಪೆಗಾಗಿ, ನವ ಜೀವನ ನೀಡಿದ ಯೇಸು ರಕ್ಷಕ, ನಿಮಗೆಂದೆಂದು ಆರಾಧನೆ. ದೈವ ಸನ್ನಿಧಿಯಲ್ಲಿ ಸ್ತುತಿ ಮಾಡುವ ದೇವ ಮಾಡಿದ ಕೃಪೆಗಾಗಿ, ದೇವ ಮಾಡಿದ ಕೃಪೆಗಾಗಿ, ನವ ಜೀವನ ನೀಡಿದ ಯೇಸು ರಕ್ಷಕ, ನಿಮಗೆಂದೆಂದು ಆರಾಧನೆ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತುತಿ ಮಾಡುವ. ಹಾಡಿ ಸ್ತುತಿಸುವ ನಾವು ಯೇಸು ನಾಮವ, ಭಕ್ತಿಯಿಂದ ಸ್ತುತಿ ಮಾಡುವ. ಹಲ್ಲೆಲೂಯಾ ಸ್ತುತಿ ಮಾಡುವ, ಶಕ್ತಿಯಿಂದ ಸ್ತೋತ್ರ ಮಾಡುವ, ಶಕ್ತಿಯಿಂದ ಸ್ತೋತ್ರ ಮಾಡುವ. Praise the Lord. Hallelujah. Hallelujah. ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. Praise the Lord. Praise the Lord. ಶುಭಾಶಯ ಶುಭಾಶಯ
ಶುಭಾಶಯ ಶುಭಾಶಯ ಶುಭಾಶಯ ಶುಭಾಶಯ ಶುಭಾಶಯ ಶುಭಾಶಯ ಶುಭಾಶಯ ಶುಭಾಶಯ